ಹಾಯ್ ಹಲೋ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಇವತ್ತು ಹರಿಹರದ ಹತ್ರ ಇರುವಂಥ ಉಕ್ಕಡಗಾತ್ರಿ karibasaveshwara ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಾನು ಅಮ್ಮ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಅಜ್ಜಯ್ಯ ಅಂತ ಕೂಡ ಕರೀತಾರೆ. ಆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ನಿಮ್ಮ ಒಟ್ಟಿಗೆ ಈ ವಿಡಿಯೋ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ಹಾಗೆ ನಾವು ನೈಟು 10:30 11 ಗಂಟೆಗೆಲ್ಲ ಬೆಂಗಳೂರನ್ನ ಬಿಟ್ಟಿದ್ವಿ. ಹಾಗಾಗಿ ಇಲ್ಲಿ ಬರೋಷ್ಟೊತ್ತಿಗೆ ಬೆಳಗಿನ ಜಾವ 5:30 6 ಗಂಟೆ ಆಗೋಯಿತು. ನಮಗೆ ಬೆಳಿಗ್ಗೆ ಪೂಜೆನೇ ಬೇಕಿತ್ತು, ಯಾಕಂದರೆ ಈ ದೇವಸ್ಥಾನದಲ್ಲಿ ಫಸ್ಟ್ ಪೂಜೆ ಅಂತ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಫಸ್ಟ್ ಪೂಜೆಗೆ ಅಟೆಂಡ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾವು 7 ಗಂಟೆ ಪೂಜೆಗೆ ಬರಬೇಕಂತಲೇ ನೈಟು ಬೇಗನೆ ಬಿಟ್ವಿ. ಅದಾದಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ನೀವು ನೋಡ್ತಿರ್ಬೋದು, ಇಲ್ಲಿ ಎಲ್ಲ ಥರ ದೇವ್ರದ್ದು ಐಟಮ್ಸ್ಗಳು ಚೆನ್ನಾಗಿ ಸಿಗುತ್ತೆ. ನಮಗೆ ಇಲ್ಲಿ ಏನಾದರೂ ಬೇಕು ಅಂದರೆ ಒಳ್ಳೊಳ್ಳೆ ಐಟಮ್ಸು, ರುದ್ರಾಕ್ಷಿಕಾಯಿ ಆಗಿರ್ಬೋದು, ಅಥವಾ ಊದ್ಗಡ್ಡಿ, ಕರ್ಪೂರ, ಅಥವಾ ಕೆಲವೊಂದು ದೇವ್ರ ಐಟಮ್ಸ್ಗಳು ಪ್ರತಿಯೊಂದು ಸಿಗುತ್ತೆ. ಜೊತೆಗೆ ಮಕ್ಕಳಿಗೆ ಆಟ ಆಡೋವಂಥ ವಸ್ತುಗಳು ಎಲ್ಲನೂ ಸಿಗುತ್ತೆ. ನಾನು ಇಲ್ಲಿ ತುಂಬ ವರ್ಷಗಳಿಂದನೂ ಬರ್ತಾಯಿದ್ದೀನಿ. ಅಂದರೆ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದನೂ ಈ ದೇವ್ರಿಗೆ ಬರ್ತೀವಿ. ನನಗಂತೂ ಈ ಪರ್ಸ್ನಲಿ ದೇವರು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಯಾವಾಗಲಾದರೂ ಫ್ರೀ ಇದ್ದಾಗ, ನಾನು ಯಾವಾಗ ಫ್ರೀ ಇರ್ತೀನಿ ಆವಾಗ ಒಂದೊಂದು ಸಲ ಬರೋಕ್ಕೆ ನಾನು ತುಂಬಾ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ನಾನು 2 ಮಂತ್ಸಿಗೆ ಒಂದು ಸಲ ಅಥವಾ 3 ಮಂತ್ಸಿಗೆ ಒಂದು ಸತಿನಾದರೂ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ. ಈ ದೇವಸ್ಥಾನದಲ್ಲಿ ತುಂಬ ಪವರ್ಫುಲ್ ಇದೆ ಅಂತಲೇ ಹೇಳ್ಬೋದು. ನೀವು ಇವಾಗ ಏನು ಇಷ್ಟು ಫ್ರೀಯಾಗಿದೆ, ನೀವು ಪೌರ್ಣಮಿ ಅಥವಾ ಅಮಾವಾಸ್ಯೆಗೆ ಬಂದರೆ ಇಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇರಲ್ಲ. ಅಷ್ಟು ರಶ್ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ರಶ್ ಅಂದರೆ ತುಂಬಾ ರಶ್ ಇರುತ್ತೆ. ಆ ಕಡೆ ಹೋಗಿರೋರಿಗೆಲ್ಲ ಇದು ಆಲ್ಮೋಸ್ಟ್ ಆಗಿ ಗೊತ್ತಿರುತ್ತೆ, ನಾನು ಹೇಳೋದೇ ಬೇಡ, ಅಷ್ಟು ರಶ್ ಇರುತ್ತೆ. ಬಟ್ ಇವಾಗ ನಮಗೆ ಯಾವುದೋ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳು ಯಾವುದೂ ಇರಲಿಲ್ಲ. ನಾವು ಫ್ರೀ ಟೈಮಲ್ಲೇ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದು. ಹಾಗಾಗಿ ರೋಡೆಲ್ಲ ತುಂಬಾ ಫ್ರೀ ಆಗಿತ್ತು ಅಂತ ಹೇಳ್ಬೋದು. ನಮಗೆ ರೂಮ್ ಬೇಕಂತಂದರೆ ಇಲ್ಲೇ ರೂಮ್ ಕೂಡ ಸಿಗುತ್ತೆ ದೇವಸ್ಥಾನ ಕಡೆಯಿಂದನೇ. ಬಟ್ ದಿನಕ್ಕೆ ಇಷ್ಟು ಅಂತೇಳಿ ಚಾರ್ಜ್ ಕೂಡ ಮಾಡ್ತಾರೆ. ಬಟ್ ನಾವಿಲ್ಲಿ ಯಾವುದು ರೂಮ್ನ ಪರ್ಚೇಸ್ ಮಾಡಲಿಲ್ಲ. ಯಾಕಂತಂದರೆ ನಾವು ಇವತ್ತೇ ದರ್ಶನ ಮುಗಿಸ್ಕೊಂಡು ನಾವು ಇವತ್ತೇ ಬೆಂಗಳೂರಿಗೆ ಹೋಗೋದಿತ್ತು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ರೂಮೆಲ್ಲ ಏನು ಬೇಡ ಅಂತೇಳಿ ಆ ರೂಮ್ನೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ. ನೀವಿಲ್ಲಿ ನೋಡ್ತಿರ್ಬೋದು, ತುಂಬ ಜನಕ್ಕೆ ದೆವ್ವ ಬಂದಿದೆ ಅಂತೇಳಿ ತುಂಬ ಜನ ಕೂಗಾಡ್ತಿರ್ತಾರೆ ಮತ್ತು ಕಿರ್ಚಾಡ್ತಿರ್ತಾರೆ. ಕೆಲವೊಬ್ಬರು ಅಳ್ತಾ ಇರ್ತಾರೆ, ಹೆಂಗೆಗೋ ಹಾಡ್ತಿರ್ತಾರೆ. ನೋಡೋಕ್ಕೆ ಸ್ವಲ್ಪ ಭಯ ಅಂತ ಅನಿಸುತ್ತೆ. ಬಟ್ ಅವರು ಪರ್ಸ್ನಲಿ ಪಾಪ ಏನೇನು ಪ್ರಾಬ್ಲಮ್ ಇರುತ್ತೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಈ ದೇವಸ್ಥಾನಕ್ಕೆ ಬಂದರೆ ತುಂಬಾ ಒಳ್ಳೆಯದಂತ ಹೇಳ್ತಾರೆ. ಯಾಕೆ ಅಂತಂದರೆ ಈ ದೇವಸ್ಥಾನಕ್ಕೆ ಬಂದಾಗ ಎಂಥ ದೆವ್ವ ಇದ್ರೂ ಕೂಡ ನಿಜವಾಗ್ಲೂ ಬಿಟ್ಟೋಗುತ್ತೆ ಅಂತ ಹೇಳ್ತಾರೆ. ಅಷ್ಟು ನಂಬಿಕೆ ಇರುವಂಥ ದೇವಸ್ಥಾನ. ಪವಾಡ ಪುರುಷ ಅಂತ ಹೇಳಿ ದೇವ್ರನ್ನ ಕರೆದು ತಪ್ಪಾಗಲ್ಲ. ನಾನಂತೂ ಈ ದೇವ್ರನ್ನ ಸಿಕ್ಕಾಪಟ್ಟೆ ನಂಬ್ತೀನಿ ಕೂಡ. ಅದಾದ ನಂತರ ನಾವಿಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ಸ್ನಾನ ಮಾಡಿದರೆ ಯಾವುದೇ ಕಾರಣಕ್ಕೂ ನಾವು ದೇವಸ್ಥಾನಕ್ಕೆ ಹೋಗಾಗಿಲ್ಲ. ಇದೇ ಹೊಳೆಯಲ್ಲಿ ಸ್ನಾನ ಮುಗಿಸ್ಕೊಂಡು ನಾವು ಆನಂತರ ದೇವಸ್ಥಾನದ ಒಳಗಡೆ ಹೋಗಬೇಕು. ಮತ್ತು ಈ ದೇವಸ್ಥಾನಕ್ಕೆ ದೆವ್ವ ಬಂದಿರೋವಂಥವ್ರನ್ನ ಕರ್ಕೊಂಬರೋದು ತುಂಬಾ ಕಷ್ಟವಾಗಿರುತ್ತೆ. ಯಾಕಂತಂದರೆ ಇವರು ದೇವಸ್ಥಾನಕ್ಕೆ, ಈ karibasaveshwara ದೇವಸ್ಥಾನಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಂತಂದರೆ ಅವರು ಖಂಡಿತವಾಗ್ಲೂ ಬರಲ್ಲ ಅಂತೆ, ಅಲ್ಲಲ್ಲೇ ತಪ್ಪಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವ್ರನ್ನ ಕರ್ಕೊಂಬರೋದು ಕೂಡ ಅವರಿಗೆ ತುಂಬಾ ಕಷ್ಟ ಆಗಿರುತ್ತೆ. ನಾನು ಈ 1-2-3 ಕೂಡ ಕೇಳಿದೆ, ಹೇಗೆ ಕರ್ಕೊಂಡು ಬರ್ತೀರಾ ನೀವು ಅಂತ. ಬಟ್ ಅವ್ರು ಹೇಳಿದ್ರು, ಇಲ್ಲಪ್ಪ ನಾವು ಕರ್ಕೊಂಡು ಬರಬೇಕಾದ್ರೆ ಅವ್ರಿಗೆ ಹೇಳಲ್ಲ, ಅವ್ರಿಗೆ ಹೇಳ್ದಿರ ನಾವು ಕರ್ಕೊಂಡು ಬರಬೇಕು. ನಾವು ಹೇಳಿ ಕರ್ಕೊಂಡು ಬಂದರೆ ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಜೊತೆ ಬರಲ್ಲ, ಅವರಲ್ಲೇ ತಪ್ಪಿಸ್ಕೊಂಡು ಬಿಡ್ತಾರೆ ಅಥವಾ ಮನೆಗೆ ಬರಲ್ಲ, ಹಂಗಾಗಿಬಿಡ್ತಾರೆ. ಹಾಗಾಗಿ ನಾವೆಲ್ಲೋ ದೇವಸ್ಥಾನಕ್ಕೆ ಹೋಗಲ್ಲ, ಆಚೆ ಎಲ್ಲೋ ಹೋಗ್ತೀವಿ ಮತ್ತು ಎಲ್ಲೋ ಹೋಗ್ತೀವಿ ಅಂತೇಳಿ ಸುಳ್ಳು ಹೇಳಿ ಕರ್ಕೊಂಡ್ಬಂದು ಇಲ್ಲಿ ಲಾಕ್ ಮಾಡ್ಕೊಬೇಕು. ತುಂಬಾ ಕಷ್ಟ ಆಗಿರುತ್ತೆ ಅಂತ ಹೇಳಿದ್ರು. ಬಟ್ ಅದು ಕೇಳಿ ನನಗೂ ಕೂಡ ತುಂಬಾ ಬೇಜಾರಾಯಿತು. ಬಟ್ ಇನ್ನೊಂದೇನಂತಂದರೆ ಈ ದೇವಸ್ಥಾನಕ್ಕೆ ಜಾಸ್ತಿ ಬರೋವಂಥವ್ರೆ ಈ ದೆವ್ವ ಅಥವಾ ಈ ಪಿಚಾತಿ ಇಟ್ಕೊಂಡಿರೋವಂಥವ್ರೆ ತುಂಬ ಜನ ಬರ್ತಾರೆ. ಎಲ್ಲೋ ಒಬ್ಬ ಮತ್ತು ಈ ದೇವಸ್ಥಾನಕ್ಕೆ ಬಂದವರು ದೆವ್ವ ಇಟ್ಕೊಂಡಿದೆ ಅಂತಂದರೆ ವಾರಾನ್ಗಟ್ಲೆ ಆದರೂ ಇಲ್ಲಿಂದ ಅವ್ರು ಹೋಗಲ್ಲ. ಆ ದೆವ್ವ ಅವ್ರಿಗೆ ಬಿಟ್ಟು ಹೋಗೋವರೆಗೂ ಅವ್ರ ಫ್ಯಾಮಿಲಿಯಸ್ ಏನಿರ್ತಾರೆ ಅವರು ಇಲ್ಲೇ ಇಟ್ಕೊಂಡು ಅವ್ರನ್ನ ನೀಟಾಗಿ ನೋಡಿಕೊಂಡು ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ನೋಡಿಕೊಂಡು ದೆವ್ವ ಎಲ್ಲ ಫುಲ್ ಅವರಿಂದ ಬಿಟ್ಟು ಹೋಗೋವರೆಗೂ ಅವ್ರು ಯಾವುದೇ ಕಾರಣಕ್ಕೂ ದೇವಸ್ಥಾನದ ಆಚೆ ಹೋಗೋದೇ ಇಲ್ಲ. ಇಲ್ಲೇ ಇರ್ತಾರೆ. ಇಲ್ಲೇ ದೇವಸ್ಥಾನದಲ್ಲೆಲ್ಲ ಊಟ ಸಿಗುತ್ತೆ, ಇಲ್ಲೇ ಊಟ ಮಾಡಿಕೊಂಡು ಇಲ್ಲೇ ಇರ್ತಾರೆ. ಆಲ್ಮೋಸ್ಟ್ ತುಂಬ ಜನ ನಾನು ನೋಡಿದ್ದೀನಿ, ವಾರಾನ್ಗಟ್ಲೆ ಆದರೂ ಕೂಡ ಇಲ್ಲೇ ಇರ್ತಾರೆ. ಅವ್ರಿಗೆ ಅಷ್ಟು ದೆವ್ವ ಇರುತ್ತೆ ಅಂತೇಳಿ ಮೈ ಮೇಲೆ. ಆಚೆ ಹೋಗೋಕ್ಕೆ ದೇವರು ಕೂಡ ಬಿಡಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಅವ್ರು ಇಲ್ಲೇ ಇದ್ದು ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಆನಂತರನೇ ದೇವಸ್ಥಾನದಿಂದ ಆಚೆ ಹೋಗೋದು. ಅಲ್ಲಿವರೆಗೂ ಅವ್ರಿಗೆ ಹೋಗೋಕ್ಕೂ ಕೂಡ ಅವಕಾಶ ಇರಲ್ಲ ಅಂತ ಹೇಳ್ತಾರೆ. ದೇವ್ರು ಬಿಡೋದು ಇಲ್ಲ, ಅಷ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಈ ದೇವಸ್ಥಾನಕ್ಕೆ ನಿಮ್ಗೆ ಗೊತ್ತಿರೋರಾದರೆ ನಾನು ಹೇಳೋದೇ ಬೇಡ, ಗೊತ್ತಿಲ್ಲ ಅನ್ನೋರಿಗೆ ಹೇಳ್ತಾ ಇರೋದು. ತುಂಬಾ ಪವರ್ ಇದೆ ಈ ದೇವಸ್ಥಾನದಲ್ಲಿ. ನಿಜವಾಗ್ಲೂ ನಾನಂತೂ ಸಣ್ಣೂರಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ದೀನಿ. ಹಾಗಾಗಿ ದೇವ್ರ ಮೇಲೆ ನಂಗೆ ಸಿಕ್ಕಾಬಟ್ಟೆ ಭಕ್ತಿ ಇದೆ. ನೀವು ಇವತ್ತು ಇಷ್ಟು ಫ್ರೀಯಾಗಿ ಈ ಜಾಗ ನೋಡ್ತಾ ಇದ್ದೀರಾ, ಅದೇ ನೀವು ಅಮಾವಾಸ್ಯೆ ಅಥವಾ ಪೌರ್ಣಮಿಲಿ ಬಂದರೆ ನಿಮಗೆ ಇಲ್ಲಿ ಕಾಲು ಇಡೋಕ್ಕೂ ಕೂಡ ಜಾಗ ಇರಲ್ಲ. ಎಲ್ಲ ಕಡೆ ದೆವ್ವ ಬಂದಿರೋರು ಅಥವಾ ಈ ಪಿಚಾತಿ ಇಟ್ಕೊಂಡಿರೋರು, ಕೂಗಾಡೋರು, ಕಿರ್ಚಾಡೋರು,
ಮಾಡೋರು. ಇವರೇ ತುಂಬಿ ತುಳುಕ್ತಾ ಇರ್ತಾರೆ. ನಿಜವಾಗ್ಲೂ ನಮಗಿಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇರಲ್ಲ. ಏನಿಲ್ಲ ಅಂದರೂ ಒಳ್ಳೆ ಜಾತ್ರೆ ಥರ ಆಗುತ್ತೆ. ನಿಜವಾಗ್ಲೂ ನೋಡೋಕ್ಕೂ ಕೂಡ ತುಂಬಾ ಭಯ ಇರುತ್ತೆ. ಆ ಥರ ಆಗಿರುತ್ತೆ. ನಾನು ಹಾಗಾಗಿ ಅಮಾವಾಸ್ಯೆ ಪೌರ್ಣಮಿಲಿ ಸ್ವಲ್ಪ ಬರೋಕ್ಕೆ ಹೆದರಿಕೆ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಸ್ವಲ್ಪ ಬರೋಕ್ಕೆ ನಾನು ಹೆದರ್ಕೊಂಡು ಬರಲ್ಲ ನಾನು. ಬೇರೆ ಟೈಮಲ್ಲಿ ಈ ಥರ ಫ್ರೀ ಇರುವಾಗ ಅಮ್ಮ ಜೊತೆ ಬಂದು ದರ್ಶನ ಮಾಡಿಕೊಂಡು ಹೋಗ್ತೀನಿ. ನಿಜವಾಗ್ಲೂ ಒಂದು ಸತಿ ನಿಮ್ಮ ಮನೆಗಳಲ್ಲಿ ಯಾರಿಗಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಪ್ಲೀಸ್ ಒಂದು ಸತಿ ದೇವಸ್ಥಾನಕ್ಕೆ ಕರ್ಕೊಂಬನ್ನಿ. ನಿಜವಾಗ್ಲೂ ತುಂಬಾ ಒಳ್ಳೇದಂತಲೇ ಹೇಳ್ತೀನಿ. ನಿಜವಾಗ್ಲೂ ನಾನು ಪರ್ಸ್ನಲಿ ನಂಬಿರೋವಂಥ ದೇವರು. ನಿಜವಾಗ್ಲೂ ಈ ದೆವ್ವ ಇಟ್ಕೊಂಡಿರೋರೆಲ್ಲ ದೆವ್ವ ಇಟ್ಕೊಂಡಾಗ ಅವ್ರು ನಿಜವಾಗ್ಲೂ ಅವ್ರು ನಿಂಬೆಹಣ್ಣು ಏನಿರುತ್ತೆ ಆ ನಿಂಬೆಹಣ್ಣು ಒಂದೊಂದೇ ಹಂಗಂಗೆ ತೊಗೊಂಡು ತಿಂತಾ ಇರ್ತಾರೆ. ಅದೆಲ್ಲ ನೋಡೋಕ್ಕೆ ಸಿಕ್ಕಾಪಟ್ಟೆ ಭಯ ಆಗ್ತಿರುತ್ತೆ. ನಾನು ಒಂದು ಸತಿ ಪೌರ್ಣಮಿಲಿ ಈ ಥರನೇ ಬಂದಿದ್ದೆ. ಆವಾಗ ನೋಡಿ ನಂಗೆ ಸಿಕ್ಕಾಪಟ್ಟೆ ಭಯ ಆಯಿತು. ಅದಾದಮೇಲೆ ನನ್ನ ಪೌರ್ಣಮಿಗಳಲ್ಲಿ ಸ್ವಲ್ಪ ಬರೋಕ್ಕೆ ನನಗೆ ಭಯ ಅನಿಸುತ್ತೆ. ಇದೇ ಗರ್ಭಗುಡಿ. ಇಲ್ಲಿ ವಿಡಿಯೋ ಎಲ್ಲ ಮಾಡಬೇಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ವಿಡಿಯೋ ಎಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ದೂರದಿಂದ ನಿಂತ್ಕೊಂಡು ಹಾಗೆ ಒಂದು ಕ್ಲಿಪ್ಸ್ನ ತೊಗೊಂಡೆ. ಯಾಕಂತಂದರೆ ಇಲ್ಲಿ ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳಿದ್ರು ಗುರುಗಳು. ಹಾಗಾಗಿ ನಾನು ವಿಡಿಯೋನ ಮಾಡಲಿಲ್ಲ. ದೇವರು ಎಲ್ಲಿದ್ದರೂ ದೆವ್ವ ಕೂಡ ಅಲ್ಲಿ ಇದ್ದೇ ಇರುತ್ತೆ ಅಂತ ನಾನಂತೂ ಖಂಡಿತವಾಗ್ಲೂ ನಂಬ್ತೀನಿ. ನೀವು ಈ ವಿಡಿಯೋ ನೋಡ್ತಿರಲ್ಲಿ ಯಾರು ದೆವ್ವ ಇಲ್ಲ ಅಂತ ಅನ್ನೋರು ಇರ್ತೀರ, ಅಥವಾ ದೆವ್ವ ಇದೆ ಅನ್ನೋರು ಕೂಡ ಇರ್ತೀರ. ಬಟ್ ಅದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು, ಅದು ನಾನು ಹೇಳೋಕ್ಕಾಗಲ್ಲ. ಆದರೆ ನನ್ನ ಪ್ರಕಾರ ದೇವರಿದ್ದಾರೆ ಅಂತ ಅಂದರೆ ದೆವ್ವನೂ ಕೂಡ ಇದ್ದೇ ಇರುತ್ತೆ ಅಂತ ನಾನು ನಂಬ್ತೀನಿ. ಒಂದು ಸತಿ ದೇವಸ್ಥಾನಗಳಿಗೆ ಬಂದು ಹೋದರೆ ನಮಗಲ್ಲಿರುವಂಥ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಈ ದೇವರಿಗೆ ಪ್ರಸಾದವಾಗಿ ಮಂಡಕ್ಕಿ ಕೊಡ್ತಾರೆ. ಅಂದರೆ ಕಡಲೆಪುರಿ ಅಂತ ನಾವೇನು ಕರಿತೀವಿ, ಈ ದೇವರಿಗೆ ಅದು ತುಂಬಾ ಇಷ್ಟ ಅಂತೆ. ಹಂಗಾಗಿ ಇಲ್ಲಿ ತುಂಬ ಜನ ಯಾರೇ ಬಂದರೂ ಕೂಡ ಮಂಡಕ್ಕಿನೇ ಪ್ರಸಾದವಾಗಿ ಕೊಡೋದು. ಅದನ್ನು ಬಿಟ್ಟರೆ ತೆಂಗಿನಕಾಯಿನ ಕೊಡ್ತಾರೆ, ಊದ್ಗಡ್ಡಿ ಕರ್ಪೂರ ಈ ರೀತಿಯಾಗಿ ಕೊಡ್ತಾರೆ. ಅದಷ್ಟೇ. ಮೇಯ್ನಾಗಿ ಮಂಡಕ್ಕಿ ಅಂದರೆ ದೇವಸ್ಥಾನ ಆಪೋಸಿಟಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇದು ನಾವು ಇಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡು ಆನಂತರ ಆಚೆ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇವಾಗ ಸ್ವಲ್ಪ ಬೆಳಕು ಜಾಸ್ತಿನೇ ಆಗಿದೆ. ಎಲ್ಲ ಅಂಗಡಿಗಳು ಓಪನ್ ಆಗಿದೆ. ಇಲ್ಲಿ ಪ್ರತಿಯೊಂದು ಸಿಗುತ್ತೆ. ಮಕ್ಕಳ ಆಟ ಸಾಮಾನಾಗಿರ್ಬೋದು ಅಥವಾ ದೇವರಿಗೆ ಸಂಬಂಧಪಟ್ಟಿರೋ ವಸ್ತುಗಳೆಲ್ಲನೂ ಕೂಡ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಸ್ವಲ್ಪ ರೈಟು ಹಾಗೆ ಸ್ವಲ್ಪ ಜಾಸ್ತಿ ನೋಡಿಕೊಂಡು ಪರ್ಚೇಸ್ ಮಾಡ್ಕೊಬೇಕು. ನನಗೆ ಈ ದೇವಸ್ಥಾನ ಬಗ್ಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇದನ್ನೇ ಬಿಟ್ಟು ನಿಮ್ಗೆ ಯಾರಿಗಾದ್ರೂ ಇನ್ನೂ ದೇವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಕೂಡ ತಿಳ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.